ನಂದಿನಿ, ಹ್ಮ್ ನಿನ್ನ ಬಗ್ಗೆ ಯಾವಾಗ್ಲೂ ಜನ ಪ್ರಶ್ನೆ ಮಾಡೋಕೆ ಶುರು ಮಾಡಿದ್ದಾರೆ ನಂದಿನಿ. ಏನಂತ? ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ಹ್ಮ್ ಏನದು? ಅಯ್ಯೋ ಅದ್ರ ಬಗ್ಗೆ ಅಂತೂ ಕೇಳಲೇಬಿಡಿ. ಆನೆದು ಫುಲ್ ಟ್ರೆಂಡಿಂಗಲ್ಲಿದೆ. ಸಾಕು, ಟ್ರೆಂಡಿಂಗು ಸಾಕು, ಟ್ರೋಲು ಸಾಕು. ಅದರಿಂದ ಹೊರಗಡೆ ಬಂದು ಇವಾಗ ಹ್ಯಾಪಿ ಆಗಿದ್ದೀನಿ. ಟ್ರೆಂಡ್ ಅವಾಗ ಟ್ರೆಂಡ್ ಆಗ್ತಲೇ ಇರ್ಬೇಕಲ್ವಾ? ಓ ಹಾಗೆ. ಹ್ಮ್ ಮತ್ತೆ ಇನ್ನೊಂದು ವಿಷಯ ಕೇಳಲ್ಲ? ಒಂದೇ ಒಂದು ವಿಷಯ ಇಲ್ಲ, ಜನರು ಕೇಳೋ ನೂರಾರು ವಿಷಯನ ನಾನು ಇವತ್ತು ನಿನಗೆ ಕೇಳಬೇಕು ಅಂತ ಇದ್ದೀನಿ. ಓ ಹೌದಾ? ಏನು? ಎಷ್ಟೋ ಜನ ಪ್ರಶ್ನೆ ಕೇಳಿದ್ದಾರೆ, ನಾನು ನಿನ್ಗೆ ಆ ಪ್ರಶ್ನೆಗಳನ್ನ ಕೇಳಲ್ಲ. ಕೇಳು. ನಿಮ್ಮ ಮನೆ ಎಲ್ಲಿ? ನೀವು ಯಾವ ಊರು? ನಿಮ್ಮ ಜೊತೆ ಯಾರ್ಯಾರು ಇರ್ತಾರೆ? ನಿಮ್ಮದು ಮದುವೆ ಆಗಿದೆಯಾ? ನೀವು ಮಕ್ಕಳಿದ್ದಾರಾ? ಇದು ಹೊಸ ಪ್ರಶ್ನೆಗಳಲ್ಲ. 2 ವರ್ಷದಿಂದ ಎಲ್ಲೇ ಹೋದ್ರೂ ಕೇಳುವಂಥ ಪ್ರಶ್ನೆಗಳು ಇದ್ದೇ ಇದೆ. ಇದು ಕಾಮನ್ ಕ್ವಶನ್ನು ನಂದಿನಿಗೆ. ಎಲ್ಲೇ ಹೋದ್ರೂ ಇದು ಕಾಮನ್ ಕ್ವಶನ್ನು ನಂದಿನಿಗೆ. ಅದರಲ್ಲೇನು ವಿಶೇಷ ಇದೆ? ಆಕಾಶ್ ಸ್ವಲ್ಪ ನಮಗೂ ಸಮಯ ಕೊಡಿ. ಯಾವಾಗಲೂ ಫೋನು, ಎಡಿಟಿಂಗು, ಬರೀ ಇದರಲ್ಲೇ ಬಿಸಿ ಆದರೆ ಹೇಗೆ? ಓಕೆ, ಒಂದು ನಿಮಿಷ, ನಾನು ರಿಟರ್ನ್ ಕಾಲ್ ಬ್ಯಾಕ್ ಮಾಡ್ತೀನಿ. ಏನು ನಂದಿನಿ, ಏನು ವಿಷಯ ನನಗೆಲ್ಲ ಹೇಳ್ಬೇಕಾಗಿರೋದು. ಇಲ್ಲೇ ಹೇಳ್ಬೇಕು ನೀವು ವಿಷಯಗಳನ್ನ. ಏನು ವಿಷಯ? ನನ್ನ ಬಗ್ಗೆ ಹೇಗೆ ನೀವು ಕ್ವಶನ್ಗಳು ಕೇಳ್ತಾರೆ ಅಂತ ಹೇಳ್ತಿರಲ್ಲ, ಅದೇ ರೀತಿಯಾಗಿ ನಿಮ್ಮ ಬಗ್ಗೆ ನನಗೆ ಸಾಕಷ್ಟು ಜನ ಕೇಳ್ತಾರೆ. ಏನಂತ ಗೊತ್ತಾ? ಆಕಾಶ್ ಯಾರು? ನಿಮ್ ಜೊತೆ ಇರ್ತಾರಲ್ಲ, ಅವ್ರು ನಿಮ್ಗೆ ಏನಾಗಬೇಕು? ಓಕೆ, ನಿಮ್ದು ಸ್ಟುಡಿಯೋ ಹೇಗಿದೆ? ಅದನ್ನೆಲ್ಲ ಹ್ಯಾಂಡಲ್ ಮಾಡ್ತಾರಲ್ಲ ಆಕಾಶ್, ಅವ್ರ ಲೈಫ್ ಸ್ಟೈಲ್ ಹೇಗಿದೆ? ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ ಜೊತೆನೇ ಇರ್ತಾರಲ್ಲ ಮೇಡಮ್, ಅವ್ರು ಯಾರು? ಅವರಿಗೆ ಮನೆ, ಮಠ, ಹೆಂಡತಿ, ಮಕ್ಕಳು ಯಾರು ಇಲ್ವಾ? ಏನದು ಅಂತ ಕೇಳಲ್ವಾ? ಓಕೆ, ಅವ್ರಿಗೆ ಎಷ್ಟು ಸಂಬಳ? ಅಥವಾ ಅವರ ಬಾಸು, ನೀವ ಬಾಸು? ಇಷ್ಟೆಲ್ಲ ಕೇಳ್ತಾರ ಹಾಗಾದ್ರೆ? ಹೌದು. ಇಷ್ಟೆಲ್ಲ ಕ್ಯೂರಿಯಾಸಿಟಿ ಇದೆಯಾ ನಮ್ಮ ಬಗ್ಗೆ? ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ನಂದಿನಿ. ಏನ? ನಮ್ಮ ಯೂಟ್ಯೂಬ್ ಚಾನಲ್ ಒಂದು ಹೆಸರು ಬೇಕಲ್ಲ? ನಂದಿನಿ ಆಕಾಶ್ ವ್ಲಾಗ್ಸ್. ಚೆನ್ನಾಗಿದೆ. ನಂದಿನಿ ಆಕಾಶ್ ಲೈಫ್ ಸ್ಟೈಲ್ ವ್ಲಾಗ್ ಅಂತ ಇಟ್ರೆ ಅದು ಚೆನ್ನಾಗಿರುತ್ತೆ. ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಎಸ್, ವೆಲ್ಕಮ್ ಟು ನಂದಿನಿ ಆಕಾಶ್ ವ್ಲಾಗ್ಸ್. ಇವತ್ತು ಡೈರೆಕ್ಟ್ ಪ್ರೋಮೋದಿಂದ ಪಿಕ್ಚರ್ ಕರ್ಕೊಂಡ್ ಬರ್ತಿದೀವಿ ನಿಮ್ಮನ್ನ. ಯಾವ ಪಿಕ್ಚರ್ ಅಂತೀರಾ? ಏನ್ ನಂದಿನಿ ಪಿಕ್ಚರು? ಆಕಾಶ್, ನಾವು ಫಸ್ಟ್ ಚಾನೆಲ್ ಸ್ಟಾರ್ಟ್ ಮಾಡಿದಾಗ ಏನೇನೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಎಲ್ಲ ಇತ್ತು. ಇವಾಗ ಏನಾಗಿದೆ ಅಂತ ನಾನು ನೋಡ್ಕೊಳ್ಳೋದಕ್ಕೂ ಟೈಮ್ ಆಗಿಲ್ಲ ಅಲ್ವಾ? ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದೀವಲ್ಲ, ಏನೆಲ್ಲ ರೂಲ್ಸ್ ರೆಗ್ಯುಲೇಷನ್ ಇದೆ, ಮತ್ತೆ ಮ್ಯಾಂಡೇಟರಿ ಏನಿದೆ, ಕಮ್ಯುನಿಟಿ ಗೈಡ್ಲೈನ್ಸ್ ಏನ್ ಹೊಸದಾಗಿ ಬಿಟ್ಟಿದ್ದಾರೆ, ಮತ್ತೆ ಮಾನಿಟೈಸೇಷನ್ ಆಗ್ಬೇಕು ಅಂತ ಹೇಳಿದ್ರೆ ಎಷ್ಟು ರೂಲ್ಸ್ ನಾವು ಫಾಲೋ ಮಾಡ್ಬೇಕು ಎಲ್ಲ ನೋಡ್ಬೇಕಲ್ಲ. ನಾವು ಇವಾಗ ಚಾನೆಲ್ ಕ್ರಿಯೇಟ್ ಮಾಡ್ಬೇಕಲ್ಲ. ಓಕೆ, ಸೊ ಲೆಟ್ಸ್ ಬಿಗಿನ್ ಅವರ್ ಫಸ್ಟ್ ವಿಡಿಯೋ. ಇದರಿಂದಲೇ ಸ್ಟಾರ್ಟ್ ಮಾಡೋಣ. ಯೂಟ್ಯೂಬ್ ಚಾನಲ್ ಹೊಸದಾಗಿ ಹೇಗೆ ಸ್ಟಾರ್ಟ್ ಮಾಡೋದು? ನಮ್ದೇ ತೋರಿಸ್ತಾ ಇದೀವಿ ಟ್ರಯಲ್. ಸೊ ಹಾಗಾದ್ರೆ ಶುರು ಮಾಡೋಣ. ಲೆಟ್ ಸ್ಟಾರ್ಟ್ ಅವರ್ ಫಸ್ಟ್ ಬ್ಲಾಗ್. ಎಲ್ಲಿಂದ ಅಂತಂದ್ರೆ ಯೂಟ್ಯೂಬ್ ಚಾನೆಲ್ನ ಶುರು ಮಾಡೋದು ಹೇಗೆ, ಏನು ಮಾನಿಟೈಸೇಷನ್ ರೂಲ್ಸ್ ಹೊಸದಾಗಿ ಬಂದಿದೆ, ಯೂಟ್ಯೂಬ್ ಚಾನೆಲ್ನ ಶುರು ಮಾಡಬೇಕು ಅಂದ್ರೆ ಏನು ಕ್ರೈಟೀರಿಯಾ ಬೇಕು, ಅವೆಲ್ಲವನ್ನ ಈ ವಿಡಿಯೋದ ಕೊನೆಯವರೆಗೂ ನೋಡಿ. ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ. ನೀವೇನಾದರೂ ಯೂಟ್ಯೂಬ್ ಚಾನೆಲ್ನ ಶುರು ಮಾಡಬೇಕು ಅಂತಂದ್ರೆ ದಿ ಬೆಸ್ಟ್ ವಿಡಿಯೋ ಇದಾಗಿರುತ್ತೆ. ಎಸ್, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಡನ್. ಎಸ್, ಫಸ್ಟ್ ನೀವೇನಾದ್ರೂ ಯೂಟ್ಯೂಬ್ ಚಾನಲ್ನ ಶುರು ಮಾಡಬೇಕು ಅಂತ ಅಂದ್ರೆ ಮೊದಲು ನಿಮ್ಮ ಹತ್ರ ಒಂದು ಮೇಲ್ ಐ ಡಿ ಇರಬೇಕು. ಆ ಮೇಲ್ ಐ ಡಿಯಿಂದ ಲಾಗಿನ್ ಆಗಬೇಕು. ಲಾಗಿನ್ ಆದಮೇಲೆ ನಿಮಗೆ ಒಂದು ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಯೂಟ್ಯೂಬ್ದು. ಸೊ ಯೂಟ್ಯೂಬ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮನ್ನ ಡೈರೆಕ್ಟಾಗಿ ಯೂಟ್ಯೂಬ್ಗೆ ಕರ್ಕೊಂಡು ಹೋಗುತ್ತೆ. ಸೊ ಯೂಟ್ಯೂಬಿಗೆ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಕ್ರಿಯೇಟ್ ಚಾನೆಲ್ ಅಂತ ಹೇಳಿ ಒಂದು ಬಟನ್ ಇರುತ್ತೆ. ಆ ಕ್ರಿಯೇಟ್ ಚಾನೆಲ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೊ ಡೈರೆಕ್ಟಾಗಿ ಅಲ್ಲಿಂದ ನಿಮಗೆ ಒಂದು ಪ್ಲ್ಯಾಟ್ಫಾರ್ಮು ಕರ್ಕೊಂಡು ಹೋಗುತ್ತೆ. ಸೊ ಆ ಪ್ಲ್ಯಾಟ್ಫಾರ್ಮೇ ಇದು. ಆ್ಯಡ್ ಎ ಚಾನಲ್ ನೇಮ್ ಅಂತ ಇರುತ್ತೆ. ನಿಮ್ಗೆ ಇಷ್ಟ ಆದಂಥ ಒಂದು ಚಾನಲ್ ನೇಮ್ ಕೊಡ್ಬೋದು. ಏನಪ್ಪ ಅಂತ ಅಂದರೆ ನಂದಿನಿ ಆಕಾಶ್ ಬ್ಲಾಗ್ಸ್. ಸೊ ಇಲ್ಲಿ ಕ್ರಿಯೇಟ್ ಮಾಡ್ತಿದ್ದೀನಿ, ನೀವು ನೋಡ್ಬೋದು. ರೀಡೈರೆಕ್ಟ್ ಆಗುತ್ತೆ. ತುಂಬ ಜನ ಕೇಳ್ತಾರೆ ಮೊಬೈಲಲ್ಲಿ ಯಾಕೆ ಮಾಡೋಕ್ಕಾಗಲ್ಲ ಅಂತ. ಯೂಶಲಿ ಮೊಬೈಲ್ನ ಯೂಸ್ ಮಾಡಿ ಯಾವುದೇ ಪ್ರೊಫೆಷ್ನಲ್ ಅಕೌಂಟ್ಸ್ನ ಕ್ರಿಯೇಟ್ ಮಾಡಬೇಡಿ. ಯಾಕೆಂದರೆ ಅದಕ್ಕೆ ಬೇಕಾಗಿರೋ ಸೆಟ್ಟಿಂಗ್ಸ್ಗಳು, ವೆಬ್ ಪೇಜ್ಗಳು ನಾವು ಮೊಬೈಲಲ್ಲಿ ಮಾಡ್ತಾ ಹೋದರೆ ವೆಬ್ ಪೇಜಲ್ಲಿ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತಲ್ಲ, ಬಟ್ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ನ ಯೂಸ್ ಮಾಡಿದ್ರೆ ನಿಮಗೆ ಕ್ಲಾರಿಟಿ ಇರುತ್ತೆ ನೀವೇನು ಮಾಡ್ತಿದ್ದೀರಾ ಅಂತ. ಆಮೇಲೆ ಅಲ್ಲಿ ಬರುವಂಥ ಆಪ್ಷನ್ಸ್ಗಳು ನಿಮಗೆ ತುಂಬ ವೈಡಾಗಿ ಕಾಣಿಸುತ್ತೆ. ಸೊ ಈಗ ಸ್ವಿಚ್ ಚಾನಲ್ಗೆ ಹೋದರೆ ನಂದಿನಿ ಆಕಾಶ್ ಬ್ಲಾಗ್ಸ್ ಅಂತ ಬಂದಿದೆ. ಇಲ್ಲಿ ನಂದಿನಿ ಆಕಾಶ್ ಬ್ಲಾಗ್ಸ್ ಅಂತ ಈಗ ಆಲ್ರೆಡಿ ಚಾನೆಲ್ ಕ್ರಿಯೇಟ್ ಆಯಿತು. ಬಟ್ ಇಲ್ಲಿ ಕ್ರಿಯೇಟ್ ಆಗಿರೋಂಥ ಚಾನೆಲ್ನ ನೀವು ಸೆಟ್ಟಿಂಗ್ ಮಾಡಬೇಕು. ಹಾಗಾಗಿ ನಿಮ್ಗೆ ಇಲ್ಲೊಂದು ಆಪ್ಷನ್ ಬರುತ್ತೆ ಯೂಟ್ಯೂಬ್ ಸ್ಟುಡಿಯೋ ಅಂತ ಹೇಳಿ. ಆ ಯೂಟ್ಯೂಬ್ ಸ್ಟುಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ
ವೆಲ್ಕಮ್ ಟು ಯೂಟ್ಯೂಬ್ ಸ್ಟುಡಿಯೋ ಅಂತ ಬರುತ್ತೆ. ಇಲ್ಲಿ ಕಂಟಿನ್ಯೂ ಆಪ್ಷನ್ ಬರುತ್ತೆ, ಕಂಟಿನ್ಯೂ ಕೊಡಿ. ಇದು ನಿಮ್ಮ ಬ್ಯಾಕ್ ಎಂಡ್. ಸೊ ಯೂಟ್ಯೂಬ್ನ ಬ್ಯಾಕ್ ಎಂಡ್ ಇದು. ಈ ಯೂಟ್ಯೂಬ್ನ ಬ್ಯಾಕ್ ಎಂಡಲ್ಲಿ ನೀವು ಎಲ್ಲ ಆಪ್ಷನ್ಗಳನ್ನೂ ಇಲ್ಲಿಂದ ಬ್ರೌಸ್ ಮಾಡ್ಬೋದು. ಸೊ ಫಸ್ಟು ನೀವು ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ ಕಸ್ಟಮೈಸೇಷನ್ಗೆ ಹೋಗಿ ಕಸ್ಟಮೈಸೇಷನಲ್ಲಿ ನಿಮಗೆ ಬೇಕಾಗಿರುವಂತಹ ಲೋಗೋನ ಅಪ್ಲೋಡ್ ಮಾಡ್ಬೋದು, ಲೋಗೋ ಹಿಂದ್ಗಡೆ ಕಳಿಸೋ ಬ್ರ್ಯಾಂಡಿಂಗ್ನ ಅಪ್ಲೋಡ್ ಮಾಡ್ಬೋದು. ಆಮೇಲೆ ಇಲ್ಲಿ ಸಬ್ಸ್ಕ್ರೈಬ್ ಅಂತ ಹೇಳಿ ನೀವೊಂದು ಐಕಾನ್ನ ಹಾಕ್ಬೋದು. ಆಮೇಲೆ ನಿಮ್ಮ ಚಾನೆಲ್ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ನ ಕೊಡ್ಬೋದು. ಸೊ ಇಷ್ಟೆಲ್ಲ ಮಾಡಾದಮೇಲೆ ನಿಮಗೆ ಸೆಟ್ಟಿಂಗ್ಸ್ಗೆ ಹೋಗ್ಬೇಕಾಗತ್ತೆ. ಸೆಟ್ಟಿಂಗ್ಸಲ್ಲಿ ಹೋಗಿ ನಿಮಗೆ ಯಾವ ರೀತಿ ಪೇಮೆಂಟ್ ಬೇಕು ಆ ರೀತಿ ಪೇಮೆಂಟ್ನ ಸೆಟಪ್ ಮಾಡ್ಬೋದು. ಎಲ್ರಿಗೂ ಇರತ್ತೆ, ಗುರು ನಾನು ಇಂಡಿಯನ್ ರುಪೀಸಲ್ಲಿ ದುಡಿಯೋನು ಇವಾಗ ಡಾಲರ್ಸಲ್ಲಿ ದುಡಿತಾ ಇದ್ದೀನಿ ಅಂತ ಎಷ್ಟೋ ಜನ ಯೂಟ್ಯೂಬಲ್ಲಿ ಹಾಕಿರ್ತಾರೆ. ಸೊ ಅದು ಹೆಂಗಪ್ಪ ಅಂತ ಹೇಳಿದ್ರೆ, ಸೊ ಯೂಟ್ಯೂಬು ನಮಗೆ ಪೇ ಮಾಡೋದೇ ಡಾಲರ್ಸಲ್ಲಿ. ಇಲ್ಲಿ ನೀವು ನೋಡ್ಬೋದು ಡಾಲರ್ಸಲ್ಲಿ. ಅದನ್ನು ನಾವು INR ಇಂಡಿಯನ್ ರುಪೀಸ್ ಅಂತ ಕೊಟ್ಟರೆ ಇಂಡಿಯನ್ ರುಪೀಸ್ ಸೆಲೆಕ್ಟ್ ಮಾಡ್ಕೊಬೋದು. ಸೊ US ಇಂದ ಇಂಡಿಯನ್ ರುಪೀಸಲ್ಲೂ ನಮಗೆ ಪೇಮೆಂಟ್ ಆಗುತ್ತೆ, ಡಾಲರ್ಸಲ್ಲೂ ಪೇಮೆಂಟ್ ಆಗುತ್ತೆ. ಎರಡು ನಮ್ಮ ಚಾಯ್ಸ್. ಅದ್ರ ಜೊತೆಗೆ ಚಾನೆಲ್ನ ನಾವು ಕಂಟ್ರಿಯಲ್ಲಿ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸಲ್ಲಿ ಏನೇನು ಬರುತ್ತೆ ಎಲ್ಲ ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ ಅಪ್ಲೋಡ್ ಮಾಡಬೇಕಾದ್ರೆ ಏನೇನು ಸೆಟ್ಟಿಂಗ್ಸ್ ಇದೆ ಅವೆಲ್ಲ ಮಾಡ್ಕೋಬೇಕಾಗತ್ತೆ. ಪರ್ಮಿಷನ್ನು, ಕಮ್ಯುನಿಟಿ ಸ್ಟ್ಯಾಂಡರ್ಡ್ಸು, ಅಗ್ರಿಮೆಂಟ್ಸು. ಸೊ ಈ ಅಗ್ರಿಮೆಂಟ್ಸ್ ಏನಪ್ಪ ಅಂತ ಹೇಳಿದ್ರೆ ಈಗ ಬರಲ್ಲ. ಅಗ್ರಿಮೆಂಟ್ಸ್ ಬರೋದು ಯಾವಾಗ ಅಂತ ಹೇಳಿದ್ರೆ ನಿಮ್ಮ ಚಾನಲ್ ಮಾನಿಟೈಸ್ ಆಗಬೇಕಾದ್ರೆ ಮಾತ್ರ. ಎಸ್, ಇದೆಲ್ಲ ಕಾಮನ್ ಸ್ಟೆಪ್ಸ್. ಎಲ್ಲ ಯೂಟ್ಯೂಬ್ ಚಾನಲ್ನು ಕ್ರಿಯೇಟ್ ಮಾಡ್ಬೇಕಾದ್ರೆ ಬರುವಂಥ ಕಾಮನ್ ಸ್ಟೆಪ್ಸ್. ಇದು ತುಂಬ ವರ್ಷದಿಂದ ಇದೇ ಸ್ಟೆಪ್ಸ್ಗಳನ್ನ ಫಾಲೋ ಮಾಡ್ತಿದ್ದೀವಿ, ಏನೂ ಹೊಸದಿಲ್ಲ. ಆದರೆ ಹೊಸದೇನು ಗೊತ್ತಾ, ಬನ್ನಿ ತೋರಿಸ್ತೀನಿ. ಏನಾದ್ರು ಚೇಂಜಸ್ ಆಗಿದೆಯಾ ಆಕಾಶ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್? ತುಂಬ ಚೇಂಜಸ್ ಆಗಿದೆ ನಂದಿನಿ. ಪ್ರತಿಯೊಂದು ದೇಶಕ್ಕೂ ಕೂಡ ಮಾನಿಟೈಸೇಷನ್ ರೂಲ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಆದರೆ ನಮ್ಮ ದೇಶಕ್ಕೆ ಇಂಡಿಯಾಗೆ ಬಂದಾಗ ನಮ್ಮಲ್ಲಿರುವಂಥ ರೂಲ್ಸ್ ಏನಪ್ಪ ಅಂತ ಅಂದರೆ, ನೀವಿಲ್ಲಿ ನೋಡ್ಬೋದು 0 ಸಬ್ಸ್ಕ್ರೈಬರ್ಸ್ ಟು 1000 ಸಬ್ಸ್ಕ್ರೈಬರ್ಸ್. ನಿಮ್ಮ ಚಾನೆಲ್ ಮಾನಿಟೈಸೇಷನ್ ಆಗಬೇಕು, ನೀವು ಯೂಟ್ಯೂಬಿಂದ ದುಡಿಬೇಕು ಅಂತ ಅಂದರೆ ಕನಿಷ್ಠ 1000 ಸಬ್ಸ್ಕ್ರೈಬರ್ಸ್ ಆಗಿರಲೇಬೇಕು. ಎರಡನೇ ಪಾಯಿಂಟ್, ನಿಮ್ಮ ಚಾನೆಲ್ಲು ಈ ಎರಡರಲ್ಲಿ ಒಂದನ್ನ ಯಾವುದನ್ನಾರು ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಿರಬೇಕು. ಐದರ್ ವಾಚ್ ಅವರ್ಸ್ ಅಥವಾ ವ್ಯೂಸ್. ಶಾರ್ಟ್ಸ್ನ ವ್ಯೂಸಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ, ವಿಡಿಯೋಸ್ನ ವಾಚ್ ಅವರ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಎಷ್ಟು ಹಾಗಾದರೆ ಇಲ್ಲಿ ಕೊಟ್ಟಿದ್ದಾರೆ, 365 ಡೇಸಲ್ಲಿ ಅಂದರೆ 1 ವರ್ಷದಲ್ಲಿ 4000 ನಿಮಿಷಗಳನ್ನು ಪೂರೈಸಬೇಕು. 4000 ನಿಮಿಷಗಳು ವಾಚ್ ಆಗಬೇಕು. ಜಸ್ಟ್ ನಿಮ್ಮ ಚಾನೆಲ್ ಮಾನಿಟೈಸೇಷನ್ ಆಗಕ್ಕೆ. ಇದರಿಂದ ಯಾವುದೇ ಹಣ ಬರೋದಿಲ್ಲ. 0 ಇಂದ ಕನಿಷ್ಠ 90 ದಿನಗಳಲ್ಲಿ ನಿಮಗೆ 10 ಮಿಲಿಯನ್ ವ್ಯೂಸ್ ಹೋಗ್ಬೇಕು. ಅಂದ್ರೆ 1 ಕೋಟಿ ವ್ಯೂಸ್ ಹೋಗ್ಬೇಕು. 1 ಕೋಟಿ ವ್ಯೂಸ್. ಇದೇ ಶಾರ್ಟ್ಸ್ಗೆ ಮಾನಿಟೈಸ್ ಆಗೋದಿಕ್ಕೆ. ಹೌದು, ಶಾರ್ಟ್ಸ್ಗೆ ಮಾನಿಟೈಸ್. ಹೌದು, ಹೊಸದಾಗಿ ಬಂದಿರುವಂತ ಗೈಡ್ಲೈನ್ಸ್ ಏನಪ್ಪಾ ಅಂತಂದ್ರೆ 1 ಕೋಟಿ ಶಾರ್ಟ್ಸ್ ವ್ಯೂಸ್ ಆದ್ರೆ ಮಾತ್ರ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗತ್ತೆ. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಮಾನಿಟೈಸೇಷನ್ ಆಗೋದಿಲ್ಲ. ಹಾಗಾದ್ರೆ 10 ಮಿಲಿಯನ್. ಹೌದು, ನಾವು ಕ್ರಿಯೇಟ್ ಮಾಡಿದಾಗ ಶಾರ್ಟ್ಸ್ ಇರನೇ ಇಲ್ಲ ಅಲ್ವಾ? ನಾವು ಕ್ರಿಯೇಟ್ ಮಾಡಿದಾಗ ಶಾರ್ಟ್ಸ್ ಅನ್ನೋ ಒಂದು ಹೊಸ ಕಾನ್ಸೆಪ್ಟೇ ಬಂದಿರಲಿಲ್ಲ. ಆಗ್ತಾನೆ ಇಂಟ್ರೊಡ್ಯೂಸ್ ಆಗಿತ್ತು. ಬಟ್ ಅದ್ರ ವಾಚ್ ಅವರ್ಸು, ವ್ಯೂಸು, ಮಿನಿಟ್ಸು ಏನು ನಮಗೆ ತೋರಿಸಿರ್ಲಿಲ್ಲ. ನಮಗೆ ಜಸ್ಟ್ 4000 ವಾಚ್ ಅವರ್ಸ್ ಆಗಬೇಕಿತ್ತು, ಮತ್ತೆ 1000 ಸಬ್ಸ್ಕ್ರೈಬರ್ಸ್ ಆಗಬೇಕಿತ್ತು. ನಾವು ಚಾನೆಲ್ನ ಕ್ರಿಯೇಟ್ ಮಾಡಿ ಡಿಜಿಟಲ್ ಮಾಧ್ಯಮನ ಆಲ್ಮೋಸ್ಟ್ 1 ವರ್ಷ ಆದಮೇಲೆ ನಮ್ಮ ಚಾನೆಲ್ ಮಾನಿಟೈಸೇಷನ್ ಆಗಿದ್ದು. ಈಗ ನೀವು ನೋಡಿದ್ರಲ್ಲ, ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ದಯವಿಟ್ಟು ಕಾಮೆಂಟ್ ಮಾಡಿ. ಆ ಕಾಮೆಂಟ್ ಸೆಕ್ಷನಲ್ಲಿ ಬರುವಂತಹ ಕಾಮೆಂಟ್ಸ್ನ ನೋಡಿ ನಿಮಗೆ ಏನು ಡೌಟ್ಸ್ ಇದೆ ಆ ಡೌಟ್ಸ್ನ ಕಂಪ್ಲೀಟ್ ಆಗಿ ನಾನು ಫುಲ್ಫಿಲ್ ಮಾಡ್ತೀನಿ. ಅಂತೂ ಇಂತೂ ಇವತ್ತಿನ ನಮ್ಮ ಫಸ್ಟ್ ಚಾನೆಲ್, ಪರ್ಸ್ನಲ್ ಚಾನೆಲ್, ನಮ್ಮ ಎಲ್ಲ ವ್ಯೂಸ್ನ, ಥಾಟ್ಸ್ನ, ಆಮೇಲೆ ನಮ್ಮ ಪ್ರಿಪರೇಷನ್ಸ್ನ ಎಲ್ಲದನ್ನ ತೋರಿಸೋದಕ್ಕೆ ಒಂದು ಚಾನೆಲ್ ಆಕ್ಸಿಡೆಂಟಲಿ ಕ್ರಿಯೇಟ್ ಮಾಡಿಸ್ಬಿಟ್ಲು ನಂದಿನಿ. ಹೇಗೆ ಅಂತ ಗೊತ್ತಿಲ್ಲ. ಸೊ ಅದೇ ಚಾನೆಲ್ನ ಫಸ್ಟ್ ಪೇಜ್ ಇದು ನಾನು ನಿಮಗೆ ತೋರಿಸ್ತಾ ಇರೋದು. ಸೊ ಖಂಡಿತವಾಗ್ಲೂ ಯಾರೆಲ್ಲ ಈ ವಿಡಿಯೋ ನೋಡ್ತಿರ್ತೀರಾ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಎಸ್ ನಂದಿನಿ, ನಿನ್ಗೇನಾದ್ರೂ ಡೌಟ್ಸ್ ಬಂತಾ? ನನಗೆ ನೀವು ಇಂಡಿಯನ್ ರುಪೀಸು ಮತ್ತು ಡಾಲರ್ಸ್ ಅಂತ ಹೇಳಿದ್ರಲ್ಲ, ಅವೆರಡು ಡೌಟ್ ಬಂತು. ಇವಾಗ ನಮಗೆ ಪೇಮೆಂಟ್ ಆಗ್ತಿರೋ ಡಾಲರಲ್ಲಿ, ಇಂಡಿಯನ್ ರುಪೀಸಲ್ಲಿ ನಾವು ರಿಸೀವ್ ಮಾಡ್ಕೊಳ್ಳೋದಾದ್ರೆ ಏನಾದರೂ ಟ್ಯಾಕ್ಸ್ ಡಿಡಕ್ಷನ್ ಏನಾದ್ರು ಕಡಿಮೆ ಆಗುತ್ತಾ, ಯಾವ ರೀತಿ? ಓಕೆ, ಆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಬೇಕು ಅಂತ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ಸ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮಗೆ ಮಾನಿಟೈಸೇಷನ್ ಹೇಗಾಗುತ್ತೆ, ಅದ್ರ ರೂಲ್ಸ್ ಏನು, ಅದ್ರ ರೆಗ್ಯುಲೇಷನ್ಸ್ ಏನು, ಹೇಗೆ ನಾವು ಅಮೌಂಟ್ನ ರಿಸೀವ್ ಮಾಡ್ಕೊಳ್ಳೋದು, ಆ ಎಲ್ಲ ಡೀಟೇಲ್ನ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀವಿ.
ಓ ಮೈ ಗಾಡ್. ಒಂದು ರೀತಿಯಾಗಿ 2011 ನಾನು ಫೇಸ್ಬುಕ್ ಐ ಡಿ ಕ್ರಿಯೇಟ್ ಮಾಡಿದ್ದು. ಹೌದು. ಆದ್ರೆ ನಾನು ಫೋಟೋ ಹಾಕೋದಕ್ಕೆ 2016 6 ವರ್ಷಗಳು ತಗೊಂಡೆ. ಓಕೆ. ಎಲ್ಲ ಹುಡುಗಿರು ಕಾಮನ್ ಆಗಿ ಅದೇ ರೀತಿಯಾಗಿ ಒಂದು ಸೇಫ್ ಝೋನ್ ಬಂದಾದ್ಮೇಲೆ ಫೋಟೋಸ್ ತೋರ್ಸೋದಕ್ಕೆ ಇಷ್ಟಪಡ್ತಾರೆ. Okay. ಅದೇ ರೀತಿಯಾಗಿ ಆಯ್ತು. ಇವಾಗ ಅದಾದ ನಂತರ ಸೋಷಿಯಲ್ ಮೀಡಿಯಾ ಅನ್ನೋದೇ ನಮಗೆ ಇವಾಗ ಬದುಕಾಗಿದೆ. ಅದು ನಮಗೆ ಬದುಕನ್ನು ಮುಂಚೆ ನಿಮ್ಮ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರು, ಆದ್ರೆ ಈಗ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ನಿಮ್ಮ ಅಕೌಂಟ್ ಅಲ್ಲಿ ಎಷ್ಟು ಫಾಲೋವರ್ಸ್ ಇದ್ದಾರೆ ಅಂತ. ಆ ರೀತಿ ಇವತ್ತು ಸೋಷಿಯಲ್ ಮೀಡಿಯಾ ಬೆಳೆದ್ ನಿಂತಿದೆ. ಹೌದು. ಯಾರಾದ್ರೂ ಕೇಳಿದ್ರೆ ನೀವ್ ಏನ್ ಓದಿದಿರಾ ಅಂತ ಕೇಳಲ್ಲ. ನಿಮ್ದು ನಿಮ್ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ ಎಷ್ಟಿದ್ದಾರೆ? ಇನ್ಸ್ಟಾಗ್ರಾಮ್ ಐಡಿ ಏನಿದೆ, ನಾನ್ ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದೀನಿ. ಓ ಅಷ್ಟು ಕಡಿಮೆ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ. ಓ ಎಷ್ಟು ರೆವಿನ್ಯೂ ಬರ್ತಿದೆ ನಿಮ್ಗೆ? ಇಷ್ಟೆಲ್ಲ ಕ್ರೈಟೀರಿಯಾ ಕೇಳ್ತಾರೆ. ಸೊ ಹಾಗಾಗಿ ನಮ್ಮ ಫಸ್ಟ್ ಯೂಟ್ಯೂಬ್ ಚಾನಲ್ ಬಿಗಿನಿಂಗ್ ಇಂದ ಹೇಗ್ ಮಾಡೋದು ಮತ್ತೆ ನಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ ಅವೆಲ್ಲದನ್ನು ತೋರ್ಸಕ್ಕೋಸ್ಕರನೇ ಈ ಒಂದು ಚಾನಲ್ನ ಓಪನ್ ಮಾಡಿದ್ದೀವಿ. ಸೊ ಈ ಚಾನಲಲ್ಲಿ ಕಂಪ್ಲೀಟ್ ಫನ್ ಅಂಡ್ ಎಂಟರ್ಟೈನ್ಮೆಂಟ್, ನಮ್ಮ ಶಾಪಿಂಗ್ ವಿಡಿಯೋಸ್, ನಮ್ಮ ವಾಕಿಂಗ್ ವಿಡಿಯೋಸ್, ನಮ್ಮ ಜಾಗಿಂಗ್ ವಿಡಿಯೋಸ್, ನಮ್ಮ ಜಿಮ್ ವಿಡಿಯೋಸ್, ನಮ್ಮ ಪರ್ಸನಲ್ ರೀಲ್ಸ್, ಪ್ರತಿಯೊಂದು ವಿಡಿಯೋಸ್ A to Z. ನಂದಿನಿ ಆಕಾಶ್ ಲೈಫ್ ಅಲ್ಲಿ ಏನೆಲ್ಲ ನಡೆಯುತ್ತೆ, ದಿನಕ್ಕೆ 2 ಹಳ್ಳಿ ಸುತ್ತಾರೆ, ವಾರಕ್ಕೆ 3 ತಾಲೂಕುಗಳು ಸುತ್ತಾರೆ, ತಿಂಗಳಲ್ಲಿ 7-8 ಜಿಲ್ಲೆಗಳನ್ನ ಸುತ್ತಾರೆ, ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಪರ್ಸನಲ್ ಮತ್ತೆ ಪ್ರೊಫೆಷನ್ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ರಿ. ಅದಕ್ಕೋಸ್ಕರನೇ ನಾನು ನಿಮ್ಮೆಲ್ಲರ ಒತ್ತಾಯದ ಮೇರೆಗೆನೆ ನಾವು ಹೊಸ ಚಾನಲ್ ಸ್ಟಾರ್ಟ್ ಮಾಡಿದ್ರೆ. ಅದ್ರ ಹೆಸರೇ ನಂದಿನಿ ಆಕಾಶ್ ಲೈಫ್ ಸ್ಟೈಲ್ ವ್ಲಾಗ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಅದೇ ರೀತಿಯಾಗಿ ಶೇರ್ ಮಾಡಿ. ಅದೇ ರೀತಿಯಾಗಿ ನೀವು ನಮ್ಮ ಜೀವನದಲ್ಲಿ ಯಾವ ರೀತಿ ಕಂಟೆಂಟ್ ಅನ್ನ ಇಷ್ಟಪಡ್ತೀರಾ ಅದನ್ನ ಮುಂದಿನ ವಿಡಿಯೋಗಳಲ್ಲಿ ನಾವು ಮಾಡ್ತೀವಿ. ಸಪೋರ್ಟ್ ಮಾಡ್ತೀರಾ ಅನ್ಕೊಳ್ತೀನಿ. ಸಪೋರ್ಟ್ ಮಾಡ್ತಾರೆ ಅಲ್ವಾ ನಮ್ಮ ಕನ್ನಡಿಗರು? ಖಂಡಿತವಾಗ್ಲೂ ಯಾಕೆಂದ್ರೆ ನಮ್ಮ ಕನ್ನಡಿಗರು ಮಾಡಿದಂತಹ ಚಾನಲ್ ಸಪೋರ್ಟ್ ಮಾಡಿದಿರಿ, ಡಿಜಿಟಲ್ ಮಾಧ್ಯಮ. ಅದೇ ರೀತಿಯಾಗಿ ನಂದಿನಿ ಆಕಾಶ್ ಲೈಫ್ ಸ್ಟೈಲ್ ವ್ಲಾಗ್ ನ ಸಪೋರ್ಟ್ ಮಾಡೇ ಮಾಡ್ತೀರಾ. ಥ್ಯಾಂಕ್ ಯು. ಲವ್ ಯು ಲಾಟ್ ಗೈಸ್. ಆಕಾಶ್ ಇನ್ನೇನೆಲ್ಲ ಮಾಡ್ತಾರೆ ಅಂತ ನಾನು ಕಾದ್ ನೋಡ್ಬೇಕಾಗಿದೆ. ಇನ್ನ ವೆಯ್ಟ್ ಮಾಡ್ತಾ ಇದ್ದೀನಿ. ಕನ್ನಡ ಅಂತ ಇದ್ರು, ಈಗೇನಪ್ಪ ಬಾಯಿ ತುಂಬಾ ಇಂಗ್ಲಿಷ್ ಮಾತಾಡ್ತವ್ರೆ ಅನ್ಕೊಂಡ್ಬಿಡಿ. ಇದು ಎಂಟರ್ಟೈನ್ಮೆಂಟ್. ಈ ಪ್ಲಾಟ್ಫಾರ್ಮ್ ಇರೋದೇ ಎಂಟರ್ಟೈನ್ಮೆಂಟ್ಗೋಸ್ಕರ. ಹಾಗಾಗಿ ಫನ್ ಆಗಿ ಒಂದಷ್ಟು ಮಾತಾಡ್ಬೇಕಲ್ಲ, ಆಗಾಗ ಇಂಗ್ಲಿಷ್ ವರ್ಡ್ಸ್ಗಳನ್ನ ಹಂಗಂಗೆ ಬಿಡ್ತಿರ್ತೀನಿ, ಕ್ಯಾಚ್ ಹಾಕೋತಾ ಇರಿ. ಸದ್ಯ ವರ್ಡ್ಸ್ಗಳನ್ನ ಕ್ಯಾಚ್ ಹಾಕೊಂಡ್ರೆ ಸಾಕಲ್ವಾ? ನನ್ನನ್ನು ಕ್ಯಾಚ್ ಹಾಕೊಳ್ಳೋದು ಬೇಡವಾ? ಅದು ವೀಕ್ಷಕರಿಗೆ ನೋಡಿ, ಬ್ಯಾಡ್ ಲಕ್. ಅದು ನಮ್ಮ ಸ್ನೇಹಿತರಿಗೆ ಬಿಟ್ಟಿದ್ದು. ಬಟ್ ಓಕೆ. ಸೊ ಇನ್ಮೇಲೆ ಪ್ರತಿದಿನ ಒಂದೊಂದು ವ್ಲಾಗ್ ಇರತ್ತೆ, ಪ್ರತಿದಿನ ಒಂದೊಂದು ಶಾರ್ಟ್ಸ್ ಇರತ್ತೆ, ಪ್ರತಿದಿನ ಒಂದೊಂದು ಪೋಸ್ಟ್ ಇರುತ್ತೆ, ಸ್ಟೋರೀಸ್ ಇರುತ್ತೆ. ಎಲ್ಲದನ್ನು ನೀವು ಇಷ್ಟಪಡ್ತೀರಾ ಅಂತ ಅನ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀವಿ. ಅದೇನಿದೆ ಹಿಂಗೆ ಬಾಯ್ ಅಂತ ಹೇಳ್ತಾರಲ್ಲ, ನಂದು ಹೊಸ ಸ್ಟೈಲ್. ಇವರು ಆಕಾಶ್ ಇನ್ನೇನೇನ್ ಸ್ಟೈಲ್ ನ ಇದರಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾರೆ. ಟ್ರೆಂಡ್ ಕ್ರಿಯೇಟ್ ಮಾಡ್ಬೇಕು. ನೀನ್ ಕ್ರಿಯೇಟ್ ಮಾಡ್ದಲ್ಲ, ಏನದು ಅಂತ ಹಂಗೆ ಅದ್ರ ಬಗ್ಗೆ ಮಾತಾಡಬೇಡಿ. ಸ್ಟಾಪ್ ಮಾಡಿ. ಸ್ಟಾಪ್. ಬಾಯ್. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ಕಮೆಂಟ್ಸ್ ಮಾಡಿ. ಬಾಯ್ ಗೈಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.